ಮಳೆ ವಿಚಾರದಲ್ಲಿ ಅರ್ಧ ಕರ್ನಾಟಕದಲ್ಲಿ ಅನಾವೃಷ್ಟಿ, ಇನ್ನರ್ಧ ಕರ್ನಾಟಕದಲ್ಲಿ ಅತಿವೃಷ್ಟಿ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ವರುಣ ಮತ್ತಷ್ಟು ಚುರುಕುಗೊಂಡಿದೆ. ಸೋಮವಾರಪೇಟೆ ಭಾಗದಲ್ಲಿ ರಣಗಾಳಿ ಬೀಸ್ತಾ ಇದೆ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಹನ ಸವಾರರಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೋಮವಾರಪೇಟೆ ಸಮೀಪದ ಹೆಗ್ಗಳದಲ್ಲಿ ಈ ಒಂದು ಘಟನೆ ನಡೆದಿದೆ. ಅರ್ಧ ಕರ್ನಾಟಕದಲ್ಲಿ ಅನಾವೃಷ್ಟಿ, ಇನ್ನರ್ಧ ಅತಿವೃಷ್ಟಿ. ಸೋಮವಾರಪೇಟೆ ಭಾಗದಲ್ಲಿ ರಣಗಾಳಿ ಬೀಸ್ತಾ ಇದೆ. ಕೊಡಗಿನ ಸೋಮವಾರಪೇಟೆ ತಾಲೂಕು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಒಂದು ರಣಗಾಳಿಗೆ ಈಗ ಬೃಹದಾಕಾರದ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ರಸ್ತೆ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿತ್ತು. ನಂತರ ಸ್ಥಳೀಯರು ತಕ್ಷಣ ಆಗಮಿಸಿ ಆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ನೀವು ಅದನ್ನು ಗಮನಿಸ್ತಾ ಇದ್ದೀರಿ. ಸ್ಥಳೀಯರೆಲ್ಲ ಆಗಮಿಸಿದ್ದಾರೆ. ರಸ್ತೆ ಅಡ್ಡಲಾಗಿ ಬಿದ್ದಂಥ ಮರವನ್ನು, ಕೊಂಬೆಗಳನ್ನು ಕತ್ತರಿಸುವುದರ ಮೂಲಕ ತೆರವಿಗೆ ಮುಂದಾಗಿದ್ದಾರೆ. ಸೋಮವಾರಪೇಟೆ ಸಮೀಪದ ಹೆಗ್ಗಳ ಗ್ರಾಮ ಅದು. ಹೆಗ್ಗಳ ಗ್ರಾಮದಲ್ಲಿ ಭಾರೀ ಗಾಳಿಯ ಪರಿಣಾಮವಾಗಿ ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಉರುಳಿ ಬಿದ್ದಿದ್ದು, ಸೋಮವಾರಪೇಟೆಯಿಂದ ಶನಿವಾರ ಸಂತೆಗೆ ಏನು ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಕೆಲ ಕಾಲ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳೀಯರು ಸ್ಥಳಕ್ಕೆ ತಕ್ಷಣ ಆಗಮಿಸಿದ್ದಾರೆ. ಮರವನ್ನು ತೆರವುಗೊಳಿಸಿ ರಸ್ತೆ ಸಂಚಾರವನ್ನು ಮತ್ತೆ ಸುಗಮಗೊಳಿಸಿದ್ದಾರೆ. ಇದರ ಜೊತೆಗೆ ಭಾರೀ ಗಾಳಿ ಮಳೆಗೆ ಹಲವು ಕಡೆ ವಿದ್ಯುತ್ ಕಂಬಗಳು ಕೂಡ ಮುರಿದು ಬಿದ್ದಿರೋದ್ರಿಂದ ಕೆಲ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಉಂಟಾಗಿದೆ. ವಿದ್ಯುತ್ ಇಲಾಖೆ ಸಿಬ್ಬಂದಿ ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು ಮುಂಗಾರು ಮಳೆ ಇನ್ನಷ್ಟು ಚುರುಕುಗೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥವರು ಹಾಗೂ ರಸ್ತೆ ಪ್ರಯಾಣಿಕರು ಎಚ್ಚರಿಕೆಯಿಂದ ಸಂಚರಿಸಬೇಕು ಅಂತ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ಒಟ್ಟಾರೆ ಕೊಡಗು ಜಿಲ್ಲೆಯಲ್ಲಿ ಮಳೆ ಹಾಗೂ ರಣಗಾಳಿಯ ಅಬ್ಬರ ಮುಂದುವರೆದಿದೆ. ಮರಗಳು ಹಾಗೂ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ. ಇದರ ಒಂದು ಪರಿಣಾಮ ಕೆಲ ಕಾಲ ಸಂಚಾರ ಹಾಗೂ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಕೂಡ ಕಂಡು ಬಂದಿದೆ. ಒಟ್ಟಿನಲ್ಲಿ ಕೆಲವು ಕಡೆ ಮಳೆ ಜೋರಾಗಿ ಬರ್ತಾ ಇದೆ, ಇನ್ನು ಕೆಲವು ಕಡೆ ಮಳೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಅಳಲನ್ನು ಒಂದಿಷ್ಟು ರೈತರು ತೋಡ್ಕೊಳ್ತಾ ಇದ್ದಾರೆ. ಸೊ ಕರ್ನಾಟಕದಲ್ಲಿ ಅರ್ಧ ಭಾಗ ಮಳೆ ಇದೆ, ಅರ್ಧ ಭಾಗ ಮಳೆ ಇಲ್ಲ. ಸೊ ಈಗ ಕೊಡಗಿನಲ್ಲಿ ಜೋರಾದ ಮಳೆ, ಅದರ ಜೊತೆಗೆ ರಣಗಾಳಿ. ಈಗ ಬೆಂಗಳೂರಿನಲ್ಲೇ ನಾವು ಪ್ರತಿದಿನ ನೋಡ್ಬೋದು, ಬೆಂಗಳೂರಿನಲ್ಲೇ ದೊಡ್ಡ ಗಾತ್ರದ ಗಾಳಿ ಇದೆ. ಬೆಳಗ್ಗೆ ಎದ್ದು ಕೂಡಲೇ ಸಿಕ್ಕಾಪಟ್ಟೆ, ನಿನ್ನೆಯಿಂದ ಅಂತೂ ಹೆವಿ ಗಾಳಿ ಇದೆ. ಅಂಥದ್ರಲ್ಲಿ ಕೊಡಗಿನ ಸೋಮವಾರಪೇಟೆ ಭಾಗ ಅದು. ಅಫ್ಕೋರ್ಸ್ ಗಾಳಿ ಇದ್ದೇ ಇರುತ್ತೆ, ಮಳೆನೂ ಕೂಡ ಇದೆ. ಸೊ ಈಗ ಬೃಹದಾಕಾರದ ಮರ ಕೂಡ ಬಿದ್ದಿದೆ.